ಹಾಯ್ ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತು ಈ ವಿಡಿಯೋದ ಮುಖಾಂತರ ಅಂದ್ರೆ ಈ ಕ್ಲಾಸ್ದ ಮುಖಾಂತರ ಏನ್ ಡಿಸ್ಕಷನ್ ಮಾಡ್ತೀರಿ ಸರ್ ಅಂತಂದ್ರೆ PUC ಟು ಫಿಸಿಕ್ಸ್ ಟಾಪ್ 5 ಕ್ವೆಶನ್ಸ್ ಚಾಪ್ಟರ್ ವೈಸ್ ನ ಡಿಸ್ಕಷನ್ ಮಾಡಲಾಗ್ತದ. ಸೊ ಅದಕ್ಕೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವಿಸಿಟ್ ಮಾಡ್ತಾ ಇದ್ರ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮ್ ಸ್ಟಡಿ ಹೆಲ್ಪ್ಫುಲ್ ಆಗಂತ ಎಲ್ಲಾ PCMB 4 ಕುರಿತು ಡಿಸ್ಕಷನ್ ಮಾಡಿಕೊಡ್ತದ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಇದ್ರ ಲಿಂಕ್ ನಿಮ್ ಎಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇವತ್ತಿನ ಕ್ಲಾಸ್ ದಿಂದ ಎಷ್ಟು ಮಾರ್ಕ್ಸ್ ಸರ್ ಅಪಿಯರ್ ಆಗ್ತಾವ್ರಿ ಸರ್ ಅಂತಂದ್ರೆ ಯಾವ ತರ ಹೆಲ್ಪ್ಫುಲ್ ಆಗ್ತಾವ್ರಿ ಸರ್ ಅಂತಂದ್ರೆ 2027 ಕ ಇಲ್ಲೇನ್ ಚಾಪ್ಟರ್ ವೈಸ್ ಟಾಪ್ 5 ಕ್ವೆಶನ್ಸ್ ತಗೋತೀವಲ್ಲ, ಸೊ ಅದರದಿಂದ ಅಟ್ ಲೀಸ್ಟ್ 1 or 2 or 3 ಕ್ವೆಶನ್ಸ್ ಆಸ್ ಇಟ್ ಈಸ್ ಬರಂಗ ಡಿಸ್ಕಷನ್ ಮಾಡಿರ್ತದ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ ಮತ್ತೆ ಒಂದು ನೋಟ್ಬುಕ್ ತಗೊಂಡು ನೋಟ್ಸ್ ನ ಮಾಡ್ಕೋರಿ, ಅಂದಾಗ ನಿಮ್ಗೆ ಹೆಲ್ಪ್ಫುಲ್ ಆಗ್ತದ. ಬರೀ ಜಸ್ಟ್ ನೀವು ವಿಡಿಯೋನ ವಾಚ್ ಮಾಡಿಬಿಟ್ರೆ ಸೊ ಅಷ್ಟೇ ಹೆಲ್ಪ್ಫುಲ್ ಆಗ್ತದ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಕಂಪ್ಲೀಟ್ PUC ಟು ಫಿಸಿಕ್ಸ್ ಓಕೆ. PUC ಟು ಸೊ PUC ಟು ಫಿಸಿಕ್ಸ್ ಎದ್ರ ಬಗ್ಗೆ ಹೋಗೋಣ ಸರ್ ಅಂತಂದ್ರೆ ಟಾಪ್ 5 ಕ್ವೆಶನ್ಸ್ ಚಾಪ್ಟರ್ ವೈಸ್. ಓಕೆ, ಸೊ ಟಾಪ್ 5 ಕ್ವೆಶನ್ಸ್ ಕನ್ಸರ್ನ್ ಟು ದಿ ಚಾಪ್ಟರ್ ವೈಸ್. ಟಾಪ್ 5 ಕ್ವೆಶನ್ಸ್ ಯಾವ ತರ ರೀ ಸರ್ ಅಂತಂದ್ರೆ ಚಾಪ್ಟರ್ ವೈಸ್ ವಿ ಶಾಲ್ ಡಿಸ್ಕಸ್. ಬರೀ ಒಂದೇ ಚಾಪ್ಟರ್ ಎರಡು ಚಾಪ್ಟರ್ ಅಲ್ಲ, ಚಾಪ್ಟರ್ ವೈಸ್ ವಿ ಶಾಲ್ ಡಿಸ್ಕಸ್ ದೋಸ್. ಚಾಪ್ಟರ್ ವೈಸ್ ಸರ್ ಇದೇ ತರನೇ ಬಯಾಲಜಿ ಮಾಡಿಕೊಡ್ರಿ, ಕೆಮಿಸ್ಟ್ರಿ ಮಾಡಿಕೊಡ್ರಿ, ಮ್ಯಾಥಮೆಟಿಕ್ಸ್ ಮಾಡಿಕೊಡ್ರಿ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಮಾಡಿಕೊಡ್ತೈತಿ. ಸೊ ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಇದು ಎಲ್ಲ ಲಿಂಕ್ ನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಲೆಟ್ಸ್ ಗೆಟ್ ಇನ್ ಟು ದಿ ಚಾಪ್ಟರ್ ನಂಬರ್ 1. ಓಕೆ, ಚಾಪ್ಟರ್ 1 ತಮಗೆಲ್ಲರಿಗೂ ಗೊತ್ತೇ ಇದೆಲ್ಲ. ಏನಂತ ಹೇಳಿದಪ್ಪ ಚಾಪ್ಟರ್ 1, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಂತೇಳಿ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಸೊ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಗಿ ಬರೆದು ಡಿಸ್ಕಷನ್ ಮಾಡಿ ಕೊಟ್ಟಿರ್ತದ. ಯಾಕಂತಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ಏನಾದಲ್ಲ ಬರ್ದಿದ್ ಕಂಟೆಂಟ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತದ. PDF ಮೇಲೆ ಆದ್ರೆ ಸ್ಪೀಡ್ ಹೋಗ್ತದೆ. ಸೊ ಫಸ್ಟ್ ಕ್ಲಾಸ್ ಇವಾಗ ಡಿಜಿಟಲ್ ಬೋರ್ಡ್ ಮೇಲೆ ತಗೊಳತೈತಲ್ಲ, ಇದು ಡಿಸ್ಕ್ರಿಪ್ಷನ್ ಯಾವ ತರ ಬರ್ತೈತೆ ಅನ್ನೋದು ಈ ಕ್ಲಾಸ್ ಮುಗಿದ ಬಳಿಕ ನೀವು ಕಮೆಂಟ್ ನ ಹಾಕ್ಬಹುದು ಈ ವಿಡಿಯೋದ ಕೆಳಗಡೆ, ಏನು ಕಮೆಂಟ್ ಸೆಕ್ಷನ್ ಒಳಗಡೆ. ಓಕೆ, ಸೊ ಟಾಪ್ 5 ಕ್ವೆಶನ್ಸ್ ಒಳಗಡೆ ಫಸ್ಟ್ ಕ್ವೆಶನ್ ಯಾವತ್ತು ಓದ್ತೀರಿ ಸರ್ ಅಂತಂದ್ರೆ ಕ್ವೆಶನ್ ಫಸ್ಟ್. ಓಕೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಎದರ ಬಗ್ಗೆ ರಿಸರ್ಚ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್. ಸೊ ಕೂಲಂಬ್ಸ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್. ಸೊ ಕೂಲಂಬ್ಸ್ ಲಾ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಕೂಲಂಬ್ಸ್ ಲಾ. ಸೊ ಕನ್ಸರ್ನ್ ಟು ದಿ ಎಲೆಕ್ಟ್ರೋಸ್ಟಾಟಿಕ್ ಇದ್ದದ. ಸೊ ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್ 2 ಮಾರ್ಕ್ಸಿಗೆ. ಓಕೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಸೊ ಕೂಲಂಬ್ಸ್ ಲಾ ಅಂತೇಳಿ. ಸೊ 2 ಮಾರ್ಕ್ಸಿಗೆ ಮೋಸ್ಟ್ ಆಫ್ ದಿ ಟೈಮ್ಸ್ ರಿಪೀಟೆಡ್. ಅಗೇನ್ ದೇರ್ ವಿಲ್ ಬಿ ದಿ ಪ್ರೊಬಬಲ್ ಚಾನ್ಸ್ ಟು ಗೆಟ್ ರಿಪೀಟ್. ಸರ್ ಸೆಕೆಂಡ್ ಕ್ವೆಶನ್ ಯಾವತ್ತು ಓದ್ತೀರಿ ಅಂತಂದ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಕ್ವೆಶನ್ ಎವರ್ ಗ್ರೀನ್ ಆಗಿರ್ತದ. ಮೆನ್ಷನ್ ಅಂತಾರೆ ಬರ್ತೈತಿ, ಇಲ್ಲಾಂದ್ರೆ ರೈಟ್ ಅಂತಾರೆ ಬಂದಿರ್ತದ. ಮೆನ್ಷನ್ ಎನಿ 3 ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಎದ್ರ ಬಗ್ಗೆ ರೀ ಸರ್ ಅಂತಂದ್ರೆ ಮೆನ್ಷನ್ ಎನಿ 3 ಸೊ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. 3 ಆದ್ರ 3 ಮಾರ್ಕ್ಸಿಗೆ ಕೇಳ್ತಾನ ಸರ್. ಎರಡೇ ಪ್ರಾಪರ್ಟೀಸ್ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ತಾನ ನೋಡ್ರಿ. 3 ಆರ್ 2 ಮಾರ್ಕ್ಸಿಗೆ, ಹೆಚ್ಚಾಗಿ 3 ಮಾರ್ಕ್ಸಿಗೆ ಅಪಿಯರ್ ಆಗ್ತೈತಿ. ಸೊ ಇದೇ ತರದನೆ ಕಂಪ್ಲೀಟ್ ಆಗಿ ಚಾಪ್ಟರ್ ವೈಸ್ ಮಾರ್ನಿಂಗ್ ಒಂದು ಬ್ಯಾಚ್ ನ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ಎಷ್ಟರಿಂದ ಎಷ್ಟು ತನಕ ಇರುತ್ತೆ ಇವತ್ತಿನ ಹಿಡಿದೆ ಮಾರ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. 6 o'clock. ಓಕೆ, 6 o'clock ಟು 7:45 ತನಕ ಒಂದು ಬ್ಯಾಚ್. ಸೊ ಅದು PCMB. ಓಕೆ, ಅಲ್ಲಿ PCMB ಕಂಪ್ಲೀಟ್ ಆಗಿ ಒಂದ್ಸಲ ಇಲ್ಲಿ ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ಕಲಿಸ್ಕೊಡಲ್ಲ. ಇಲ್ಲಿ PCMB 4 ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸೊ 4 ಸಬ್ಜೆಕ್ಟ್ ಕಲಿಸ್ಕೊಡ್ತದೆ. ಅದರ ಜೊತೆಗೆ KCET. ಓಕೆ, ಕೆಲವೊಂದ್ ಕಡೆ ಫಿಸಿಕ್ಸ್, ಕೆಮಿಸ್ಟ್ರಿ ಯಾವ್ದೋ ಒಂದು ಕೋಚಿಂಗ್ ಒಳಗಡೆ ಸೊ ಕೆಮಿಸ್ಟ್ರಿ ಕಲಿಸಲಾರ್ದೆ ಸೊ KCET ಮಾಡ್ತೀನಿ ಅಂತ ಇರ್ತಾರತ್ತೆ. ಫಿಸಿಕ್ಸ್ ಕಲಿಸಲಾರ್ದೆ ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ನೀಟ್ ಅದು ಮಾಡ್ತೀನಿ ಅಂತ ಹೇಳ್ತಾರತ್ತ. ಬಯಾಲಜಿ ಕಲಿಸಲಾರ್ದೆ ಮತ್ತೆ ಕೆಮಿಸ್ಟ್ರಿ ಕಲಿಸಲಾರ್ದೆ ಏನಪ್ಪಾ ಅಂದ್ರೆ ನೀಟ್ ಅದು ಮಾಡ್ತೀನಿ ಅಂತ ಹೇಳ್ತಾರತ್ತ. ಹಂಗ ಹೈಲಿ ಇಂಪಾಸಿಬಲ್ ಅದು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ನ ನೀವು ಓದ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ. ಇವನ್ ಥಿಯರಿನು ನಿಮ್ PCMB ಅಂತಂದ್ರೆ ಫಿಸಿಕ್ಸ್ ಓದಬೇಕು, ಕೆಮಿಸ್ಟ್ರಿ ಓದಬೇಕು, ಮ್ಯಾಥಮೆಟಿಕ್ಸ್ ಓದಬೇಕು, ಬಯಾಲಜಿನ ಓದಬೇಕು. ಅವಾಗ ಅಷ್ಟೇ ನಿಮ್ಗೆ ಏನಪ್ಪಾ ಅಂದ್ರೆ ಕವರ್ ಆಗ್ತೈತಿ. ಸೊ ಒಂದ್ ಸಬ್ಜೆಕ್ಟ್ ಕಲಿಸ್ಲಿಲ್ಲ ಅಂದ್ರೆ ನಿಮ್ಗೆ ಅರ್ಧಂಬರ್ಧ ಆಗಿ ಹೋಗ್ಬಿಡ್ತೈತಿ. ಸೊ ಅದಕ್ಕೆ ಇಲ್ಲಿ ಮಾರ್ನಿಂಗ್ ಬ್ಯಾಚ್ ಏನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಫಸ್ಟ್ ಸೊ PCMB ಮುಗಿಸ್ಕೊಡ್ತೀವಿ. ಅದು ಆದ ಬಳಿಕ KCET ನೀಟ್ ದ ಸೊ ಇದು ಇಂಟಿಗ್ರೇಟೆಡ್ ಕೋರ್ಸ್ ಆಗ್ತದೆ. ಇದಕ್ಕೆ ಏನಾದ್ರೂ ಸ್ಪೆಷಲ್ ಆಫರ್ ಇದೆ ಏನ್ರಿ ಸರ್ ಅಂತಂದ್ರೆ ಸೊ PCMB ಅಷ್ಟೇ ಬೇಕನ್ನೋರು, ಓಕೆ PCMB ಅಷ್ಟೇ ಬೇಕನ್ನೋರು ಸೊ ಅದು ಎಷ್ಟು ಆಗ್ತದೆ ಸರ್ ಅಂತಂದ್ರೆ ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ ಜಸ್ಟ್ ಅಟ್ 4000. ನೆಕ್ಸ್ಟ್ ಅದ್ರದ್ದು ಪಾಸಿಂಗ್ ಪ್ಯಾಕೇಜ್ ಕೊಡ್ತದ. ಸೊ ಅದು ಏನಾಗ್ತದ
2000 ಎಕ್ಸ್ಟ್ರಾ ಆಗ್ತೈತಿ. ಸೊ ಟೋಟಲ್ 6000 rupees ದೊಳಗಡೆ ಇದು 10th ಇಯರ್ SPUC 10th ಇಯರ್ ಸೆಲೆಬ್ರೇಷನ್ ಸಂಬಂಧ ಇದು ಸ್ಪೆಷಲ್ ಆಫರ್ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ PCMB ಇದ್ರ ಜೊತೆಗೆ ಓಕೆ PCMB ಇದ್ರ ಜೊತೆಗೆ KCET ನೀಟ್ ಓಕೆ KCET ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ ಬೇಕ್ರಿ ಸರ್ ನಮಗಂತಂದ್ರೆ ಅದು 10,000 ಕಲಿಸ್ಲಿಕ್ಕೆ ಆಗ್ತೈತಿ. ಓಕೆ ಪ್ಲಸ್ 2000 ಸ್ಟಡಿ ಮೆಟೀರಿಯಲ್ ಆಗ್ತೈತಿ. ಸೊ ಟೋಟಲ್ ಎಷ್ಟು ಸರ್ 12,000. ಸೊ ಇದು ಆದ್ರೆ ಕಂಪ್ಲೀಟ್ ಎಲ್ ತನಕ ಕ್ಲಾಸಸ್ ಹೋಗ್ತಾವ್ರಿ ಸರ್ 10th of February 2027 ತನಕ ಹೋಗ್ತಾವ ಕ್ಲಾಸಸ್. ಓಕೆ 10 to 2027 ತನಕ ಸರ್. ಇದು ಆದ್ರೆ 4 months ದಾಗ ಮುಗಿಸ್ಕೊಡ್ತೈತಿ. ಓಕೆ 4 months ಬೈ ಅಕ್ಟೋಬರ್ದ ಸೊ ಮುಗಿಸ್ಕೊಟ್ಟಿರ್ತ. ಇದು ಆದ್ರೆ ಎಲ್ ತನಕ ಹೋಗ್ತೈತ್ರಿ ಸರ್ ಅಂತಂದ್ರೆ ಅಪ್ ಟು ದ 10th of February 2027. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ communicate to the coaching number. So for more information, so better you can attend so ಡೆಮೋ ಕ್ಲಾಸಸ್. ಸರ್ ಡೆಮೋ ಕ್ಲಾಸ್ ಇದ್ದಾವೆ ಅಂತಂದ್ರೆ ಈಗೇನ್ ರಿಯಲ್ ಕ್ಲಾಸ್ ಇದೆಯಲ್ಲ ಅದಕ್ಕೆ 6 o'clock ಮಾರ್ನಿಂಗ್ 6 o'clock to 7:45 ಬಂದು ನೀವು ಅಟೆಂಡ್ ಆಗ್ಬೋದು. ಸೊ ಅದೇ ಮಾರ್ನಿಂಗ್ ಕ್ಲಾಸ್ ಏನ್ ರೆಗ್ಯುಲರ್ ಕ್ಲಾಸ್ ತೋತಿರ್ತೀವಲ್ಲ ಅದರ ಜೊತೆಗೇನೆ ನಿಮ್ಗೆ ಡೆಮೋ ಕ್ಲಾಸ್ ಆಗಿರ್ತದೆ. ಸೊ ನಿಮ್ ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಅವಾಗ ನೀವೇನಪ್ಪಾ ಅಂದ್ರೆ ಅಡ್ಮಿಷನ್ ತಗೊಂಡು ಸೊ ಕ್ಲಾಸಸ್ ನ ನೀವು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ಬೋದು. ಇದು ಸ್ಪೆಷಲ್ ಆಫರ್ 26th of July ದೊಳಗಡೆ ಕಂಪ್ಲೀಟ್ ಆಗ್ತೈತಿ. ಸೊ ಅದು ಬಿಫೋರ್ ದಟ್ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಲೆಟ್ಸ್ ಗೆಟ್ ಇನ್ ಟು ದ ಥರ್ಡ್ ಕ್ವಶನ್. Okay, let's get into the third question. Third question. ಯಾವತ್ತು ತಗೋತೀರಿ ಸರ್ ಥರ್ಡ್ ಕ್ವಶನ್ ಅಂತಂದ್ರೆ mention any three properties of ಎದ್ರದ್ದು ಅಂತಂದ್ರೆ electrical ಅಂದ್ರೆ electric charges. Okay, electric charge ಆಗಲೇ ಕೇಳಿದ್ದು. So just see here. So ಇಲ್ಲಿ previous whatever that was asked that is concerned to the electric field lines. So ಇವಾಗ consideration ಮಾಡಿದ್ದು. So right now whatever we have taken that is concerned to the electric so properties of electric charge. ಸರ್ ಇದು ಎಷ್ಟು ಮಾರ್ಕ್ಸಿಗೆ ಕೇಳಬಹುದ್ರಿ ಸರ್ ಅಂದ್ರೆ 3 ಪ್ರಾಪರ್ಟೀಸ್ ಅದ್ರ 3 ಮಾರ್ಕ್ಸಿಗೆ ಕೇಳ್ತಾನ. ಇಲ್ಲಾಂದ್ರೆ ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಅಂದ್ರೆ ಸೊ 2 ಮಾರ್ಕ್ಸಿಗೆ ಕೇಳಿರ್ತಾನ. ಸೊ ಲೆಟ್ us get into the next question. ಸೊ ಇದು 2 ಮಾರ್ಕ್ಸಿಗೆ ಕೇಳಿ ಅಥವಾ 3 ಮಾರ್ಕ್ಸಿಗೆ ಕೇಳಿ ಸೊ ಪಕ್ಕ ಕ್ವಶನ್ ಆಗ್ತದ. ಅಗಳಿದ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೇಳದನ ಅಂತಂದ್ರೆ ಇದು ಕೇಳಂಗಿಲ್ಲ, ಇದು ಕೇಳದನಂದ್ರೆ ಅದು ಕೇಳಂಗಿಲ್ಲ. ಸೊ ಅದಕ್ಕೆ ಎರಡದ್ರಾಗ ಒಂದಂತರೂ ಪಕ್ಕ ಬೀಳ್ತೈತಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಫೋರ್ತ್ ಕ್ವಶನ್. ಡೆರಿವೇಶನ್. ಓಕೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಎದಕ್ಕೆ ಇರುತ್ತಂದ್ರೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಹೇಳಿ ಬರ್ತದೆ ನೋಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು electric dipole at a point ಅದೇ ಎಲ್ಲಿ ತಗೊಂಡಿರ್ತೀರಿ ಸರ್ at a point on axial line. ಸರ್ ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್ 5 ಮಾರ್ಕ್ಸಿಗೆ. ಇದು ನನ್ನ ಪ್ರಕಾರ ಇದು ಇಂಪಾರ್ಟೆಂಟ್ ಅಂತ ಹೇಳಿ ತಗೊಂಡಿದ್ದೀನಿ. ಸೊ ಅದನ್ನ ಬದಲಾಗಿ ಇಕ್ವಟೋರಿಯಲ್ದನು ಕೇಳಬಹುದು. ಓಕೆ ನಾನು ತಗೊಂಡಿದ್ದು ಯಾವ್ದು ಎಕ್ಸಿಯಲ್ ಲೈನ್. ಓಕೆ ಅವ ಏನ್ ತಗೋಬಹುದಪ್ಪ ಅಂದ್ರೆ ಇಕ್ವಟೋರಿಯಲ್ ಲೈನ್ ಅಥವಾ ಇಕ್ವಟೋರಿಯಲ್ ಪ್ಲೇನ್ ಅಂತ ಹೇಳಿ ತಗೋಬಹುದು. ಸರ್ ಇನ್ನೊಂದು ಟಾಪ್ 5 ಅಂತ ಹೇಳಿರಲ್ಲ, ಮತ್ತೊಂದು ಯಾವ್ದು ತಗೋತೀರಿ ಇಲ್ಲಿ ಅಂತಂದ್ರೆ ಸ್ಟೇಟ್ ಗಾಸಸ್ ಲಾ ಕನ್ಸೆಂಟ್ ಇದೆ ಯಾವ್ದು ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಟೇಟ್ ಗಾಸಸ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಗೆ ಸಂಬಂಧಪಟ್ಟಿದ್ದು. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಯೂಸಿಂಗ್ ದಿಸ್ ಲಾ ಅಂದ್ರೆ ಸೊ ಇದನ್ನ ಯಾವುದು ಗಾಸಸ್ ಲಾ ಯೂಸ್ ಮಾಡ್ಕೊಂಡು ಯೂಸಿಂಗ್ ದಿಸ್ ಲಾ ಡಿರೈವ್ an expression ಎದಕ್ಕೆ ಇರುತ್ತಂದ್ರೆ ಡಿರೈವ್ an expression for electric field. ಎಲೆಕ್ಟ್ರಿಕ್ ಫೀಲ್ಡ್ ಅಂದಿರ್ತಾನೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ತರ ಹೇಳಿರ್ತಾನೆ. ಎಲೆಕ್ಟ್ರಿಕ್ ಫೀಲ್ಡ್ ಸೊ ಎದರ ಸಂಬಂಧ ಇರ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ spherical cell. ಓಕೆ ಸ್ಪೆರಿಕಲ್ ಸೆಲ್ ಅಥವಾ ಸ್ಪೆರಿಕಲ್ ಬಾಲ್ ಅಂತೇಳಿ ಕರೆದಿರ್ತಾನ. ಸ್ಪೆರಿಕಲ್ ಸೆಲ್ ಅಂತಾರೆ ಬರ್ತದ, ಇಲ್ಲಾಂದ್ರೆ ಸ್ಪೆರಿಕಲ್ ಬಾಲ್ ಅಂತಾರೆ ಬರ್ತದ. at a point outside the cell
ಅಟ್ ಅ ಪಾಯಿಂಟ್ ಔಟ್ಸೈಡ್ ದಿ ಸೆಲ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಔಟ್ಸೈಡ್ ದಿ ಸೆಲ್, ಔಟ್ಸೈಡ್ ದಿ ಸೆಲ್. ಸೊ ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನ ಸರ್ತ? 5 ಮಾರ್ಕ್ಸಿಗೆ ಕೇಳ್ತಾನ, 5 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಸೊ ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ, ಸೊ ಯಾರು ವೀಕ್ ಇದ್ದಿರ್ತಿರಲ್ಲ, ಇವು ಟಾಪ್ 5 ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡ್ಕೊಂಡು ಇವು ತರುವಾಗಿ ಪ್ರಿಪೇರ್ ಆಗ್ರಿ. ಸ್ವಲ್ಪ ಪರ್ಫೆಕ್ಟ್ ಇದ್ದವರು ಇಲ್ಲೊಂದು ನೋಟ್ ಅಂತ ಹೇಳಿ ಕೊಟ್ಬಿಡ್ತೇನೆ ನೋಡ್ರಿ. ಈ ನೋಟ್ ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಈ 3 ಡೆರಿವೇಶನ್ 1 2 3 ಈ 3 ಡೆರಿವೇಶನ್ ಕೇಳಬಹುದು. ಬಟ್ ನನ್ನ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಇದನ್ನ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಸರಿ ಸರ್, ಹಾಗಾದ್ರೆ ಇನ್ನ ಒಂದು ಯಾವ್ದು ಅಂತೇಳಿ ತಗೋತೀರಂದ್ರೆ ಇದೇ ಕ್ವಶನ್ ಏನಂತೇಳಿ ಇಕ್ವಾಟೋರಿಯಲ್ ಅಂತೇಳಿ. ಓಕೆ, ಇಕ್ವಾಟೋರಿಯಲ್. ಸೊ ಲೈನ್ ಅಥವಾ ಪ್ಲೇನ್ ಅಂತೇಳಿ ಕೊಟ್ಟಿರ್ತಾನೆ. ಸೊ ಇದು ಆದ್ರೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್ತ? 5 ಮಾರ್ಕ್ಸಿಗೆ. ನೆಕ್ಸ್ಟ್ ಸರ್ತ ಇದೇ ತರನೇ ಇದು ಸ್ಟ್ರೇಟ್ ವೈರ್ಡ್ ಅಂತೇಳಿ ಕೇಳ್ಬೋದು. ಓಕೆ, ಸ್ಟ್ರೇಟ್ ಲೈನ್ ಅಥವಾ ಸ್ಟ್ರೇಟ್ ವೈರ್ಡ್ ಅಂತೇಳಿ. ಸೊ ಹಿ ಮೇ ಆಸ್ಕ್ ಕನ್ಸರ್ನ್ ಟು ದಟ್ ಸ್ಟ್ರೇಟ್ ವೈರ್. ಓಕೆ, ಸ್ಟ್ರೇಟ್ ಸೊ ವೈರ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಅಂತೇಳಿ. ಸೊ ಇದನ್ನು ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಸರ್? 5 ಮಾರ್ಕ್ಸಿಗೆ. ನೆಕ್ಸ್ಟ್ ಸರ್ ಅಂತಂದ್ರೆ, ಸೊ ನೆಕ್ಸ್ಟ್ ಥರ್ಡ್ ನೋಟ್ ದಟ್ ಈಸ್ ಯಾವ್ದ್ರಿ ಸರ್? ಪ್ಲೇನ್ ಸೀಟ್ ಅಂತೇಳಿ. ಪ್ಲೇನ್ ಸೀಟ್, ಯೂನಿಫಾರ್ಮ್ಲಿ ಚಾರ್ಜ್ಡ್ ಪ್ಲೇನ್ ಸೀಟ್ ಅಂತೇಳಿ. ಇಷ್ಟು ಇದು ಕಂಪ್ಲೀಟ್ ಓವರ್ ವ್ಯೂ ಆಗ್ಬಿಡ್ದಿ ಯಾವ್ದ್ರಿ ಸರ್? ಫಸ್ಟ್ ಚಾಪ್ಟರ್ ಆಯ್ತು. ಸೊ ಕರೆಕ್ಟ್ ಆಗಿ ಈ ಕ್ವಶನ್ಸ್ ನ 5 ಕ್ವಶನ್ಸ್ ನ ತರೋ ಆಗ್ರಿ. ಒನ್ಸ್ ಯು ಪರ್ಫೆಕ್ಟ್ ದೆನ್ ಯು ಕ್ಯಾನ್ ಪ್ರಿಪೇರ್ ದೀಸ್ 3 ಕ್ವಶನ್ಸ್ ಆಲ್ಸೋ ಬಿ. ಸೊ ಇಲ್ಲಿ ಚಾಪ್ಟರ್ ಒಳಗಡೆ ಪ್ರಾಬ್ಲಮ್ ಬರ್ತವೆ ಏನ್ರಿ ಸರ್ ಅಂತಂದ್ರೆ ಹೆಚ್ಚಾಗಿ ಪ್ರಾಬ್ಲಮ್ಸ್ ಈ ಚಾಪ್ಟರ್ ಮೇಲೆ ಕೇಳೋದು ಡೌಟ್. ಬಟ್ ಇಲ್ಲೇನು 5 ಮಾರ್ಕ್ಸ್ ಏನು 5 ಕ್ವಶನ್ಸ್ ಇದಾವಲ್ಲ, ಇವ್ ಕುರಿತಾಗೆ ಯಾವ್ದಾದ್ರು ಒಂದು ಸೊ ಫಿಕ್ಸ್ ಎಷ್ಟು ಬೇಕಾದಷ್ಟು ಪರ್ಸೆಂಟೇಜ್ ಫಿಕ್ಸ್ ಅಂತ ಹೇಳಿ ಬರೀರಿ. ಓಕೆ, ಎನಿ ಪರ್ಸೆಂಟೇಜ್ ಫಿಕ್ಸ್. ಸೊ ಯಾವ್ದಕ್ಕೆ ಸರ್? ಫಿಕ್ಸ್ ಫಾರ್ 5 ಮಾರ್ಕ್ಸ್. ಫಿಕ್ಸ್ ಫಾರ್ 5 ಮಾರ್ಕ್ಸ್ ಫಾರ್ ಆಲ್ 2027 ಎಕ್ಸಾಮ್ಸ್. ಅದು 1ನೇ ಎಕ್ಸಾಮ್ ಆಗಿರ್ಲಿ, ಸೊ 2ನೇ ಎಕ್ಸಾಮ್ ಆಗಿರ್ಲಿ, ಎಲ್ಲ ಎಕ್ಸಾಮ್ಸ್ಗಳಿಗೆ ಇದ್ರದಿಂದ ಸೊ ಇದುವರೆ ಬರ್ಬೋದು, ಇಲ್ಲ ಇದುವರೆ ಬರ್ಬೋದು, ಇಲ್ಲ ಇವು 3ದ್ರಾಗ ಒಂದರ ಬರ್ಬೋದು. ಸೊ ಕಂಪ್ಲೀಟ್ ಆಗಿ ತರವಾಗಿ ಪ್ರಿಪೇರ್ ಆಗ್ರಿ. ಅವಾಗ ನಿಮ್ಗೆ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ಫುಲ್ ಆಗ್ತೈತಿ. ಸೊ ಕ್ಲಾಸ್ ಬೆಸ್ಟ್ ಅನ್ಸಿತ್ತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಇದ್ರ ಲಿಂಕ್ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಹೆಂಗ್ ಅನಿಸ್ತು ಅನ್ನೋದು ಈ ಕ್ಲಾಸ್ ಏನು ಎಂಡ್ ಆಗಿರ್ತದಲ್ಲ ಅದು ಅವಾಗ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ನ ಪ್ಲೇಸ್ ಮಾಡಬಹುದು. ಇದ್ರ ಲಿಂಕ್ ಎಲ್ಲ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸಿಗೆ ಏನ್ ಓದ್ಬೇಕು ಅನ್ನೋದು ಗೊತ್ತಾಗಿರಲ್ಲ. ಅದಕ್ಕೆ ನಾವು ಫ್ರೀ ಆಫ್ ಕಾಸ್ಟ್ ಒಳಗಡೆ ಸೊ ನಾವೇನಪ್ಪ ಅಂದ್ರೆ ಯೂಟ್ಯೂಬ್ಗೆ ಕೊಟ್ಟಿದ್ದೀವಿ. ಇನ್ನು ಹೆಚ್ಚಿನ ಕ್ಲಾಸಸ್ ಬೇಕಾಗಿತ್ತು ಅಂದ್ರೆ ನಮ್ಮ SPUC ಆಪ್ ನ ಇನ್ಸ್ಟಾಲೇಷನ್ ಮಾಡ್ರಿ. ಗೂಗಲ್ ಪ್ಲೇ ಸ್ಟೋರ್ ಒಳಗಡೆ SPUC ಅಂತೇಳಿ ಸರ್ಚ್ ಮಾಡ್ರಿ. ಸೊ ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆಯಲ್ಲ ಆ ತರ ನೀವು ಟಾರ್ಗೆಟ್ 90-95% ಆನ್ಲೈನ್ ಕ್ಲಾಸಸ್ ಇದ್ದಿದ್ದಾವೆ. ಸೊ ಆಲ್ರೆಡಿ ಕಂಪ್ಲೀಟ್ ಆಗಿ ಸಾಧನಾ ಕೋರ್ಸ್ ಅಂತೇಳಿ ಒಂದು ಲಾಸ್ಟ್ ಇಯರ್ ರಿಕಾರ್ಡೆಡ್ ಕ್ಲಾಸ್ ಇದೆ. ಸೊ ಅದನ್ನ ಫಸ್ಟ್ ಒಂದು 20 hours ಫ್ರೀ ಕ್ಲಾಸಸ್ ಇದ್ದಾವೆ, ಅಲ್ಲಿ ವಾಚ್ ಮಾಡ್ರಿ. ಅದನ್ನ ಕ್ಲಾಸ್ ನ ಬೆಸ್ಟ್ ಅನ್ಸ್ತು ಅಂತಂದ್ರೆ ನೀವೇನಪ್ಪಾ ಅಂದ್ರೆ ಇಂಟ್ರೆಸ್ಟೆಡ್ ಇದ್ದರು. ಸೊ ಈಗ 75% ಆಫ್ಲೆಸ್ ಜಸ್ಟ್ ಅಟ್ 4000 ದಾಗ ಸ್ಪೆಷಲ್ ಆಫರ್ ನಡೆದ. ಸೊ ಅದನ್ನ ಬೈ ಮಾಡ್ಕೊಂಡು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಥ್ಯಾಂಕ್ ಯು ಅಂಡ್ ಸಿ ಯು ನ ನೆಕ್ಸ್ಟ್ ಕ್ಲಾಸ್.